ಬೆಳಗ್ಗಿಂದ ಇಲ್ಲಿ ಶವಾಗಾರದ ಮುಂದೆ ನಾವು ಕಾಯ್ತಾ ಕುಳಿತಿದ್ದೇವೆ. ಅವರಿಗೆ 9:50ಕ್ಕೆ ಕಂಪ್ಲೇಂಟ್ ಕೊಡಲಾಗಿದೆ. 3 ಗಂಟೆವರೆಗೆ FIR ಹಾಕಲಿಕ್ಕೆ ಮೀನಾಮೇಷ ಎಣಿಸಿದ್ದಾರೆ. ಡೆತ್ ನೋಟ್ ಅಲ್ಲಿ ಎಲ್ಲಾ ಹೆಸರುಗಳನ್ನು ಬರೆದಿಡಲಾಗಿದೆ. ಅದರ ಪ್ರಕಾರ ನಮ್ಮ ಅವರ ವಿನಯ್ ಅವರ ಅಣ್ಣ ಜೀವನ್ ಅವರೇ ತಮ್ಮ ಕೈ ಬರಹದಲ್ಲಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಹೆಸರುಗಳನ್ನು ಕೊಟ್ಟಿದ್ರೂ ಕೂಡ ಪರ್ಪಸ್ಫುಲಿ ಶಾಸಕರು ಮತ್ತೆ ಇನ್ನೊಬ್ಬರು ಪೂವಯ್ಯ ಅಂತಕ್ಕಂಥವರ ಹೆಸರನ್ನ ಬಿಡಲಾಗಿದೆ. ಬಿಟ್ಟ ಮೇಲೆ ನಮಗೆ ಕೊನೆಯಲ್ಲಿ 3ವರೆಗೆ ಕಾಪಿ ಸಿಕ್ಕಿದೆ. ಅಲ್ಲಿವರೆಗೆ ಡಿಸ್ಕ್ಲೋಸ್ ಮಾಡಿಲ್ಲ. ಮಾಡಿದಾಗ ನಾವು ಪ್ರೊಟೆಸ್ಟ್ ಮಾಡಿದಾಗ ಈಗ ಮತ್ತೊಂದು ಸಾರಿ ಅದನ್ನ ಇಲ್ಲ ನೀವು ಹೆಸರೇ ಬರೆದಿರಲಿಲ್ಲ ಅಂದ್ರು. ನಾವು ತೋರಿಸ್ಕೊಟ್ಟ ಮೇಲೆ ಇದು ಪರ್ಪಸ್ಫುಲಿ ಬಿಟ್ಟಿದ್ದಾರೆ ಅನ್ನೋದು ನಮಗೆ ಖಾತ್ರಿ ಆಯಿತು. ಅದಕ್ಕೆ ಈಗ ಅದನ್ನ ಒಂದು ಸಾರಿ FIR ಆಗಿದೆ. ಅದನ್ನ ಕೋರ್ಟ್ಗೆ ನಾವು ಪ್ರೊಡ್ಯೂಸ್ ಮಾಡುವಾಗ ಸೇರಿಸ್ತೇವೆ ಅಂತ ಹೇಳಿ ಈಗ DCP ಅವರು ಹೇಳಿದ್ದಾರೆ. ನಮಗೆ ಹೇಳಿದ ಮೇಲೆ ಕುಟುಂಬದವರು ಒಪ್ಕೊಂಡಿದ್ದಾರೆ. ಅದರಿಂದ ಈಗ ತೆಗೆದುಕೊಂಡು ಹೋಗ್ತಕ್ಕಂಥದ್ದಿದೆ. ಇದರಲ್ಲಿ ಪಿತೂರಿ ಇದೆ. ಶಾಸಕರುಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಸರ್ಕಾರದ ಬಹುಶಃ ಅವರಿಗೆ ಜವಾಬ್ದಾರಿ ಅಂತ ತಿಳ್ಕೊಂಡಿದ್ದಾರೆ. ಅನೇಕ ಶಾಸಕರುಗಳನ್ನ ಮಂತ್ರಿಗಳನ್ನ ಈ ರೀತಿ ಕ್ಲೀನ್ ಚಿಟ್ ಕೊಟ್ಟು ನಮ್ಮ ಕಾರ್ಯಕರ್ತರನ್ನ ಇವತ್ತು ತೊಂದರೆ ಕೊಡ್ತಕ್ಕಂಥದ್ದು, ಅವರಿಗೆ ಅನ್ಯಾಯ ಮಾಡತಕ್ಕಂಥ ಕೆಲಸವನ್ನ ಈ ಸರ್ಕಾರ ಮೊದಲಿಂದ ಮಾಡ್ತಾ ಬಂದಿದೆ. ಇದರಲ್ಲಿ ನಾವು ಯಾವುದೇ ಕಾರಣಕ್ಕೆ ನಾವು ಕಾಂಪ್ರಮೈಸ್ ಆಗೋದಿಲ್ಲ. ಅವರ ಹೆಸರುಗಳನ್ನು ಸೇರಿಸಬೇಕು, ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ ಈಗ ಜೀವನ್ ಅವರು ಮತ್ತೆ ಅವರ ಕುಟುಂಬದವರು ಇಲ್ಲಿಂದ ಅವರು ತೆರಳುತ್ತಾ ಇದ್ದಾರೆ. ನಾಳೆ ನಮ್ಮ ಅಧ್ಯಕ್ಷರು ಕೂಡ ಅಲ್ಲಿ ಹೋಗ್ತಿದ್ದಾರೆ. ಹೋಗಿ ನಾವೆಲ್ಲರೂ ಸೇರಿ ಧರಣಾ ಕಾರ್ಯಕ್ರಮ ಮುಂದುವರಿಸ್ತೇವೆ. ಯಾಕೆಂತಂದ್ರೆ ಅವರ ಹೆಸರುಗಳನ್ನ ಅದರಲ್ಲಿ ಸೇರಿಸಬೇಕು ಮತ್ತೆ ಅವರಿಗೆ ಶಿಕ್ಷೆ ಆಗಬೇಕು.